ಸರ್ ನಮ್ದೊಂದ್ ಟಿ ಗಾಡಿ ಇತ್ತು. ಆಕ್ಚುಲಿ ನಮ್ಮ ಅಣ್ಣಂದದು. ಹ್ಮ್ ಅಣ್ಣನ ಹೆಸರಿಗೆ ಲೋನ್ ಆಗ್ಲಿಲ್ಲ ಅಂತ ನನ್ ಡಾಕ್ಯುಮೆಂಟ್ ಅಲ್ಲಿ ಲೋನ್ ಮಾಡ್ಸಿದ್ರು. ಓಕೆ ಅಣ್ಣ ಇವಾಗ ಒಬ್ರಿಗೆ ಸೇಲ್ ಮಾಡಿದ್ದಾರೆ ಬೆಂಗಳೂರು ಅವ್ರಿಗೆ. ಓಕೆ ಅವ್ರು ನೋಡಿದ್ರೆ ಟೇಕ್ ಅಪ್ ಮಾಡ್ಕೊಳ್ಳಿ ಅಂದ್ರೆ ಟೇಕ್ ಅಪ್ ಮಾಡ್ಕೊಳಲ್ಲ. ಲೋನು ನಿಮ್ಮ ಹೆಸರಲ್ಲೇ ಇರ್ಲಿ ಮತ್ತೆ ಗಾಡಿ ಕೂಡ ನಿಮ್ಮ ಹೆಸರಲ್ಲೇ ಇರ್ಲಿ, ಹ್ಮ್ ನಾವ್ ಕಟ್ಕೊಂಡ್ ಹೋಗ್ತೀವಿ, 3 ವರ್ಷ ಆದ್ಮೇಲೆ ನಾವ್ ಮಾಡಿಸ್ಕೋತೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಹತ್ರ ಗಾಡಿ ತಗೊಂಡ್ ಹೋಗುವಾಗ 6 ತಿಂಗಳಿಗೆ ಕ್ಲಿಯರ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಹ್ಮ್ ಇವಾಗ ನೋಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಇರ್ಲಿ ಬಿಡಿ, ನೀವ್ ಯಾಕೆ ಅಷ್ಟೊಂದ್ ಟೆನ್ಷನ್ ಮಾಡ್ಕೋತಿದೀರಾ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಸರ್ ಕಾಲ್ ಮಾಡಿದ್ರೆ. ನಿಮ್ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಇದೆಯಾ? ಹಾ ಸರ್ ಇದೆ. ರೆಕಾರ್ಡ್ ಮಾಡ್ಕೊಳ್ಳಿ, ಅವ್ರು ಹೇಳ್ತಾರಲ್ಲ ನಿಮ್ಗೇನ್ ಪ್ರಾಬ್ಲಮ್ ಅಂತ. ಹಾ ಸರ್ ನಾನು ಒಂದ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸರ್ ಆಲ್ರೆಡಿ. ಅವ್ರಿಗೆ ಹೇಳಿ, ಹಾ ನೋಡಪ್ಪ ನಾವು ಲೋನ್ ಕಂಟಿನ್ಯೂಷನ್ ಅಲ್ಲಿ ಗಾಡಿ ಮಾರಂಗೂ ಇಲ್ಲ, ನೀನ್ ಲೋನ್ ಕಂಟಿನ್ಯೂಷನ್ ಅಲ್ಲಿ ಗಾಡಿ ತಗೊಳಂಗೂ ಇಲ್ಲ. ಹಾ ನೀನು ಆದ್ರೂ ಬಂದು ಲೋನ್ ಕಂಟಿನ್ಯೂಷನ್ ಅಲ್ಲಿ ತಗೊಂಡೋಗಿದ್ಯಾ, 6 ತಿಂಗಳು ಕ್ಲಿಯರ್ ಮಾಡ್ಕೊಂತೀನಿ ಅಂತ ಹೇಳಿದ್ಯಾ. ಹಾ ಹೌದು. ನೀನು ಹೇಳಿರೋದಕ್ಕೋಸ್ಕರ ನಾವು ಗಾಡಿನ ಕೊಟ್ಟಿದೀವಿ. ಹ್ಮ್ ನೋಡಪ್ಪ, RC ಓನರು ನಾನಿದೀನಿ, ಮಹಿಳೆ. ಹಾ ಸರ್. ಲೋನು ನನ್ನ ಹೆಸರಲ್ಲಿ ಇರೋದು. ನೀನು ಅಪ್ಪಿ ತಪ್ಪಿ ಏನೋ ನೀನೇ ಕರೆಕ್ಟ್ ಆಗಿರ್ಬೋದಪ್ಪ, ಎದುರುಗಡೆ ಬರೋನು ಕರೆಕ್ಟ್ ಆಗಿದ್ದಾನೋ ಇಲ್ವೋ ಅದ್ ನಮಗ್ ಗೊತ್ತಿರಲ್ಲ. ಸರ್ ಅವ್ನು ಏನ್ ಮಾಡಿದಾನೆ ಗೊತ್ತಾ ಸರ್, ನಾನು ನಾವು ಹೇಳೋದನ್ನ ಫುಲ್ ಕೇಳಿಸ್ಕೊಳ್ಳಿ ಮೇಡಮ್. ಓಕೆ. ಕಮರ್ಷಿಯಲ್ ವೆಹಿಕಲ್ TT ಅಂತ ಬೇರೆ ಹೇಳ್ತೀರಾ, ಟೂರಿಸ್ಟ್ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರುತ್ತೆ ಗಾಡಿ. ಹಾ ಸರ್ ಹೌದು. ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನನ್ ತಲೆ ಮೇಲೆ ಬರೋದು, ನಾನು RC ಓನರ್ ಆಗಿರೋದ್ರಿಂದ ನನ್ ತಲೆ ಮೇಲೆ ಬರೋದು. ಹ್ಮ್ ಆಮೇಲೆ ನೀನು ಲೋನ್ ಮೇಲೆ ಕಂಟಿನ್ಯೂಷನ್ ತಗೊಂಡೋಗಿರೋದು, ಹ್ಮ್ ನೀನು 1 ತಿಂಗಳು ಕರೆಕ್ಟ್ ಆಗಿ EMI ಕಟ್ಟಿಲ್ಲ ಅಂದ್ರೂ ಕೂಡ ಅದ್ರದ್ದು ಚೆಕ್ ಬೌನ್ಸ್ ಆಯ್ತು ಅಂದ್ರೆ ಹ್ಮ್ ನನ್ಗೆ ಡಿಗ್ರೇಡ್ ಆಗ್ತೀನಿ, ನಾನು ಡಿಪ್ರಮೋಟ್ ಆಗ್ತೀನಿ. ಹ್ಮ್ ಜೊತೆಗೆ ಚೆಕ್ ಬೌನ್ಸ್ ಓಡಿ ಲೇಟ್ ಪೇಮೆಂಟ್ ಚಾರ್ಜಸ್ ಈ ತರ ಎಲ್ಲ ಹಾಕೊಂಡ್ ಬಂದ್ರೆ ಹ್ಮ್ ನನ್ಗೆ ಯಾರು ಶೂರಿಟಿ ಕೊಟ್ಟಿರ್ತಾರೆ ಗಾಡಿ ತಗೊಳ್ಬೇಕಾರೆ ಲೋನ್ಗೆ, ಹ್ಮ್ ಶೂರಿಟಿ ಕೊಟ್ಟಿರೋರ್ಗು ಕೂಡ ಎಲ್ಲ ತೊಂದ್ರೆ ಕೊಡ್ತಾರಪ್ಪ. ಹ್ಮ್ ಹಂಗಾಗಿ ದಯವಿಟ್ಟು ಗಾಡಿ ಏನಿದೆ ನೀನು ಟ್ರಾನ್ಸ್ಫರ್ ಮಾಡ್ಕೊಳಂಗಿದ್ರೆ ಮಾಡ್ಕೊ. ಹ್ಮ್ ಇಲ್ಲ ನೀನ್ ಮಾಡ್ಕೊಳಲ್ವಾ, ಹ್ಮ್ ಇದೇ ಮೊಂಡಾಡ್ತಲ್ಲಿರ್ತೀಯಾ, ಹ್ಮ್ ನಾನು ಈಗ್ಲೇ ಹೋಗ್ತೀನಿ, ಯಾವ್ದು ರಿಜಿಸ್ಟ್ರೇಷನ್ ಇದೆ RC ನಿಮ್ದು CC ಇರುತ್ತೆ RTOದಲ್ಲಿ, ಹಾ ಸರ್. ಅಲ್ಲಿ ಹೋಗ್ಬಿಟ್ಟು ಹಿಂಗ್ ತರ ತಗೊಂಡೋಗಿದ್ದಾರೆ, ನಾವು ಹಿಂಗ್ ಹೇಳಿದ್ರು ಕೂಡ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂತಿಲ್ಲ ಅಂತ ಹೇಳಿ ಹ್ಮ್ ನೀವು RTOದಲ್ಲಿ ಒಂದು ಲೆಟರ್ ಬರ್ಕೊಟ್ಟು ಗಾಡಿನ ಬ್ಲಾಕ್ ಲಿಸ್ಟ್ ಮಾಡ್ಸಾಕಿ. ಹ್ಮ್ ಗಾಡಿ ಬ್ಲಾಕ್ ಲಿಸ್ಟ್ ಮಾಡ್ಸದ್ಮೇಲೆ ಅಲ್ಲಿ ನಿಮ್ಗೆ ಒಂದು ಅಕ್ಲೈಮೆಂಟ್ ಕಾಪಿ, ಅಂದ್ರೆ ನೀವ್ ಏನ್ ಕಂಪ್ಲೇಂಟ್ ಬರ್ಕೊಟ್ಟಿರ್ತೀರ ಅದ್ರ ಮೇಲೆ ಸೀಲ್ ಹೊಡೆದ್ಬಿಟ್ಟು ಒಂದು ಅಕ್ಲೈಮೆಂಟ್ ಕಾಪಿ ಕೊಡ್ತಾರೆ. ಆ ಓಕೆ. ಅಕ್ಲೈಮೆಂಟ್ ಕಾಪಿನ ತಗೊಂಡು ಅವ್ರ ಮನೆ ಎಲ್ಲಿದೆ ನೋಡ್ಕೊಳ್ಳಿ, TT ಅವ್ರದ್ದು. ಇಲ್ಲ ರಸ್ತೆಲಿ ಎಲ್ಲೇ ಸಿಕ್ಕಿದ್ರು ಸರಿ ಆ ಗಾಡಿ ಹಿಡಿದು ಅಡ್ಡ ಹಾಕಿ ನಿಲ್ಸಿ 112 ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಅಲ್ಲಿ ಕರ್ಸ್ಕೊಳ್ಳಿ. ಕರ್ಸ್ಕೊಂಡು, ನೋಡಿ ಸ್ವಾಮಿ ನಾನು ಹಿಂಗೆಲ್ಲ ಆಗಿದೆ, ನಾನು ಹೋಗಿ RTOದಲ್ಲಿ ಬ್ಲಾಕ್ ಲಿಸ್ಟ್ ಮಾಡ್ಸಿದೀನಿ, ಇಲ್ಲ ಒಂದು ಈ ಗಾಡಿ ನಿಮ್ ಸ್ಟೇಷನ್ ಅಲ್ಲಿ ನಿಲ್ಲಿಸ್ಕೊಳ್ಳಿ, ಇಲ್ಲ ನಾನು ತಗೊಂಡೋಗಿ ನಮ್ಮ ಮನೆ ಹತ್ರ ನಿಲ್ಲಿಸ್ಕೊಂತೀನಿ. ಇದು ಎರಡೂ ಆಗ್ಬಾರ್ದು ಅಂದ್ರೆ ಈ ವ್ಯಕ್ತಿ ಇದೇನಿದೆ ಲೋನ್ ಟೇಕ್ ಓವರ್ ಮಾಡ್ಕೊಂಡು ಈ ವ್ಯಕ್ತಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ನಾವ್ ಈ ಗಾಡಿನ ಯಾವ್ದೇ ಕಾರಣಕ್ಕೂ ಈ ಅಪ್ಪನ ಹ್ಯಾಂಡ್ ಓವರ್ ಕೊಡೋದಿಲ್ಲ ಅಂತ ಹೇಳಿ ನೀವ್ ಈ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೇದಾಗೋದು. ಅವ್ನ್ ಹರಿಕತೆ ಹೊಡಿತಾನೆ ಅನ್ಬಿಟ್ಟು ನೀವು ಅವ್ನ್ ಹರಿಕತೆನೆ ಕೇಳ್ಕೊಂಡ್ ಕೂತ್ಕೊಂಡ್ರೆ ನಿಮ್ದು ಅವ್ನ್ ಹೇಳ್ದಂಗೆ ಆ ಲೋನ್ ಕ್ಲಿಯರ್ ಆಗೋವರೆಗೂ ಅದೇನೇನಾಗುತ್ತೋ ಅದ್ ನಮಗೂ ಗೊತ್ತಾಗಲ್ಲ. ಯಾಕೆಂದ್ರೆ ದಿನ ಇದ್ದಂಗೆ ಒಂದ್ ದಿನ ಇದ್ದಂಗೆ ಇನ್ನೊಂದ್ ದಿನ ಇರಲ್ಲ. ಸರ್ ನಮ್ಮ ಹತ್ರ ಗಾಡಿ ತಗೊಂಡೋಗಿ ಅವನ್ ಆಗ್ಲೇ ಇನ್ನೊಬ್ರಿಗೆ ಕೊಟ್ಟಿದ್ದಾನೆ ಸರ್. ಅಲ್ಗ ಅರ್ಥ ಮಾಡ್ಕೊಳ್ಳಿ, ಅವ್ನ್ ಕರೆಕ್ಟ್ ಲೋನ್ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅವ್ರ ಹತ್ರ ಅಗ್ರಿಮೆಂಟ್ ಮಾಡಿಸ್ತೀನಿ, ಅವರು ನಂಬಿಕೆಸ್ತ್ರ, ಅವ್ರು ಕಟ್ಕೊಂಡ್ ಹೋಗ್ತಾರೆ ಅಂತ ಹೇಳ್ತಿದ್ದಾನೆ. ಏನಂತ ಸರ್, ಅದು 2.5 ಲಕ್ಷಕ್ಕೆ ಗಾಡಿ ವ್ಯಾಪಾರ ಆಗಿದ್ದು, 1,20,000 ಕೊಟ್ಬಿಟ್ಟು ಅವ್ರ ಗಾಡಿ ತಗೊಂಡ್ ಹೋಗಿದ್ದು. ನನ್ನ ಹೆಸರಿಗೆ ಇನ್ನ ಡಾಕ್ಯುಮೆಂಟ್ ಬಂದಿರ್ಲಿಲ್ಲ ಅನ್ಕೊಂಡು, ಗಾಡಿ ಡಾಕ್ಯುಮೆಂಟ್ ಬಂದ ತಕ್ಷಣ 1,25,000 ಕೊಡ್ತೀವಿ ಅಂತ ಹೇಳಿದ್ರು. ಈಗ ಡಾಕ್ಯುಮೆಂಟ್ ಬಂದಿದೆ, ನಿಮ್ ಹೆಸರಿಗೆ ಟೇಕ್ ಅಪ್ ಮಾಡ್ಕೊಂಡು ಗಾಡಿ ನಿಮ್ ಹೆಸರಿಗೆ ಮಾಡಿಸ್ಕೊಡಿ ಅಂದ್ರೆ 1,25,000 ಕೊಡ್ತೀನಿ, ಒರಿಜಿನಲ್ ಡಾಕ್ಯುಮೆಂಟ್ ಕೊಡಿ, 3 ವರ್ಷದ ತನಕ ನಿಮ್ ಹೆಸರಲ್ಲೇ ಇರ್ಲಿ ಅಂತ ಹೇಳ್ತಿದ್ದಾರೆ. ನೀವು ಗಾಡಿ TT ಮಾರಿದಿರಲ್ಲ, ಪಕ್ಕಾ ದುಡಿಮೆ ಮಾಡೋನು ಮಾರಿದೀರಾ ಅಥವಾ ಡೀಲರ್ ಮಾರಿದೀರಾ? ಸರ್ ಅವನ ಹತ್ರನು 2-3 ಗಾಡಿ ಇದೆಯಂತೆ ಸರ್. ಅವ್ನ್ ಅಂದ್ರೆ ನಮ್ಮ ಅಣ್ಣಂಗ್ ನಾವ್ ಗಾಡಿ ತಗೊಂಡ್ವಲ್ಲ, ನಾವ್ ಗಾಡಿ ತಗೊಂಡು 2 ತಿಂಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅಂದ್ರೆ ಅಮೌಂಟ್ ಇನ್ ಸ್ವಲ್ಪ ಇಶ್ಯೂ ಆಯ್ತು ಅನ್ಕೊಂಡ್ ನಾವ್ ಸೇಲ್ ಮಾಡಿದ್ವಿ. ನಾವ್ ಗಾಡಿ ತಗೊಂಡ್ವಲ್ಲ, ಆ ಅಪ್ಪನ್ಗ ಅವ್ನ್ ಪರಿಚಯ ಇದ್ದ ಬೆಂಗಳೂರು ಅವನು. ಮೇಡಮ್ ಹೇಳ್ತೀನಿ ಕೇಳಿ ಮೇಡಮ್, ಗಾಡಿ EMI ಕಟ್ಟೋ ಕೆಪಾಸಿಟಿ ಇದ್ರೆ ಗಾಡಿ ತಗೊಬೇಕು. ಒಂದು ನಮ್ಗೆ ಕಷ್ಟ ಬಂದಿದೆ ಆಗಲ್ಲ ಅಂತ ಹೇಳಿ ನಾವು ಗಾಡಿನ ಲೋನ್ ಕಂಟಿನ್ಯೂಷನ್ ಮಾರ್ಕೊಂತೀವಿ ಅಂದ್ರೆ ಅದು ನಮ್ಮಂತ ಮುಟ್ಟಾಡ್ರು ಇನ್ನೊಬ್ರು ಇರಲ್ಲ ಸರ್. ಅದು ಫಸ್ಟ್ ಗಾಡಿ ಸರ್ ನಮ್ಮ ಅಣ್ಣ ಮಾಡಿದ್ದು. ಏನಾದ್ರೂ ಇರ್ಲಿ ಮೇಡಮ್, ಒಂದ್ ಹೇಳ್ತೀನಿ, ವ್ಯವಹಾರ ಜ್ಞಾನ ಇಲ್ಲ ಅಂದ್ರೆ ಮೇಡಮ್ ಸಿಕ್ಕಾಪಟ್ಟೆ ಸಮಸ್ಯೆ ಸಿಗಾಕೊಂತೀರಾ.
ಸರ್ ಇವಾಗ ಹಾಗೆ ಆಗಿದೆ. ಅವ್ರು ಕಾಲ್ ಮಾಡಿದ್ರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡ್ತಾನೆ. ಕಾಲ್ ಒಂದ್ 4-5 ಸರಿ ಮಾಡಿದ್ರು ಕಾಲಿಗೆ ರೆಸ್ಪಾನ್ಸ್ ಮಾಡಲ್ಲ. ಮತ್ತೆ ಒಂದಿನ ಬಿಟ್ಟಾದ್ಮೇಲೆ ಒಂದ್ಸರಿ ಕಾಲ್ ಮಾಡಿದ್ರೆ ನಾವ್ ಆಮೇಲೆ ಕಾಲ್ ಮಾಡ್ತೀನಿ, ನಾನು ಬಿಸಿ ಇದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಸಿದಿರಲ್ಲ ಮೇಡಮ್, ಸರ್. ಆ ಬ್ಯಾಂಕ್ ಮ್ಯಾನೇಜರ್ ನ ಹೋಗಿ ಭೇಟಿ ಮಾಡಿ, ಇರೋ ವಿಷಯ ಹೇಳಿ, ಓಕೆ. ಈ ತರ ಹಿಂಗೆ ಗಾಡಿನ ಲೋನ್ ಕಂಟಿನ್ಯೂಷನ್ ಕೊಟ್ಬಿಟ್ಟಿದೀವಿ ಸರ್, ಅವ್ನ ಈ ತರ ಎಲ್ಲ ಮಾಡ್ತಿದ್ದಾನೆ, ಬೇಕಾದ್ರೆ ಅದೇನಿದೆ ಸೀಸಿಂಗ್ ಚಾರ್ಜು ನೀವ್ ಅದೇನ್ ಹಾಕ್ತಿರೋ ಹಾಕೊಳ್ಳಿ, ಅದ್ರ ಮೇಲೂ ಎಕ್ಸ್ಟ್ರಾ ಬೇಕಾದ್ರೂ ಕೊಡ್ತೀವಿ ನಾವೇನೆ, ದಯವಿಟ್ಟು ನಿಮ್ಮ ಹುಡುಗರ್ನ ಬಿಟ್ಟು ಏಜೆನ್ಸಿ ಅವ್ರು ಕೊಟ್ಟು ಆ ಗಾಡಿ ಎಲ್ಲಿ ಸಿಗುತ್ತೋ ಅಲ್ಲಿ ಸೀಸ್ ಮಾಡ್ಸಿ ಅಂತ ಹೇಳಿ. ಆ ಗಾಡಿ ಏನಾದ್ರು ಸೀಸ್ ಆಯ್ತು ಅಂದ್ರೆ ಬ್ಯಾಂಕ್ ಅವ್ರು ತಗೊಂಬಂದ್ ಶೆಡ್ ಹಾಕೊಂತಾರೆ. ಅದ್ ಯಾವಾಗ ಬಂದು ಶೆಡ್ ಅಲ್ಲಿ ಬೀಳುತ್ತೆ ಅವ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ, ಹಿಂಗ್ ಬಂದ್ ಗಾಡಿ ಶೆಡ್ ಅಲ್ಲಿ ಇದೆ, ಬಂದ್ ಅದೇನ್ ನೋಡಿ ಅಂತ. ನಿಮ್ ಕೆಪಾಸಿಟಿ ಇದ್ರೆ ಬಿಡಿಸ್ಕೊಳ್ಳಿ, ಇಲ್ವಾ ಅವ್ರೇನೆ ಆ ಗಾಡಿನ ಹರಾಜ್ಗೆ ಹಾಕಿ ಮಾರ್ತಾರೆ, 6-3 ಮಾರ್ತಾರೆ. ಮಾರದ್ಮೇಲೆ ಏನಾಗುತ್ತೆ, ನಿಮ್ದು ಇನ್ನ ಡಿಫರೆನ್ಸ್ ಅಮೌಂಟ್ ಬ್ಯಾಂಕ್ ಅಲ್ಲಿ ಕಟ್ಬೇಕಾಗಿರುತ್ತೆ, ಅದನ್ನ ನೀವು ಕಟ್ಕೊಂಡು ಹೋಗ್ಬೇಕು. ಅವ್ರು ನಮಗೆ ವಾಪಸ್ ಕೊಟ್ರೆ ಸಾಕು ಸರ್, ಬೇಕಿದ್ರೆ ನಾವೇ ಅದೇನಿದ್ಯೋ ನಾವು ಹಂಗಿದ್ರೆ ಒಂದ್ ಕೆಲ್ಸ ಮಾಡಿ, ಬ್ಯಾಂಕ್ ಮ್ಯಾನೇಜರ್ ಗೆ ಹೋಗಿ ಸುಪಾರಿ ಕೊಟ್ಬಿಡಿ. ಅದ್ ಹಂಗೂ ಆಗ್ಲಿಲ್ಲ ಅಂದ್ರೆ ನಾನು ಹೇಳದ್ನಲ್ಲ ಆತರ ಹೋಗಿ RTO ದಲ್ಲಿ ಬ್ಲಾಕ್ ಲಿಸ್ಟ್ ಕೊಟ್ಟು ಗಾಡಿ ಎಲ್ಲಿ ಓಡ್ತಿದೆ ಅಂತ ನೋಡ್ಕೊಂಡು, ಗಾಡಿ ಎಲ್ಲೇ ಸಿಕ್ಕಿದ್ರು ಗಾಡಿ ಹಿಡಿದು ನಿಲ್ಸಿ 112 ಫೋನ್ ಮಾಡಿ ಪೊಲೀಸವ್ರನ್ನ ಕರ್ಸ್ಕೊಂಡು, ನಾನು ಹೇಳದ್ನಲ್ಲ ಈ ಕೆಲಸ ಮಾಡಿದ್ರೆ ನೀವು ಸೇಫರ್ ಝೋನ್ಗೆ ಹೋಗ್ತೀರಾ, ಇಲ್ಲ ಅಂದ್ರೆ ನಿಮ್ ಸಮಸ್ಯೆ ಹತ್ತಲ್ಲ ಇಳಿಯಲ್ಲ. ಸರ್ ನಮ್ ಲಿಮಿಟ್ ಅಲ್ಲಿರೋ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಗಲ್ವಾ ಸರ್? ಮೇಡಮ್ ಗಾಡಿ ಎಲ್ಲಿ ಓಡ್ತಾ ಇರುತ್ತೆ ಮೇಡಮ್, ಈ ಪೊಲೀಸವ್ರು ಯಾರು ಇವನ್ನೆಲ್ಲ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ ಮೇಡಮ್. ಗಾಡಿ ಎಲ್ಲಿ ಓಡ್ತಾ ಇರುತ್ತೆ, ಈಗ ಉದಾಹರಣೆಗೆ ನಿಮ್ ಊರು ಹಾಸನ್ ಅಂದ್ರೆ ಅದು ಬೆಂಗಳೂರಲ್ಲಿ ಸರ್, ಆಯ್ತು, ಈಗ ಬಸವೇಶ್ವರ ನಗರದಲ್ಲಿ ಓಡ್ತಾ ಇರುತ್ತಲ್ವಾ, ನೀವು ಅಲ್ಲೇ ಬಂದ್ ಗಾಡಿನ ಅಡ್ಡ ಹಾಕಿ 112 ಫೋನ್ ಮಾಡಿ ಪೊಲೀಸವ್ರನ್ನ ಅಲ್ಲಿ ಕರ್ಸ್ಕೊಬೇಕು. ಅವಾಗ ನೀವು ಅಲ್ಲೇನು RTO ದಲ್ಲಿ ಲೆಟರ್ ಕೊಟ್ಟಿರ್ತೀರ ಹಿಂಗೆಲ್ಲ ಮಾಡಿದಾನೆ ಅಂತ ಹೇಳಿ, ಅವಾಗ ಆ ಲೆಟರ್ ತೋರಿಸ್ತೆ ಪೊಲೀಸವ್ರನ್ನೇ ಅವ್ನಿಗೆ ಕ್ಯಾಕರ್ಸ್ ಮಕ್ಕೂಗಿತಾರೆ. ಸರಿನಾ? ಸ್ವಲ್ಪ ಆಯ್ತು, ನಾನು ಸ್ವಲ್ಪ ಕೋರ್ಟ್ ಅಲ್ಲಿ ಇದೀನಿ, ನೀವು ಅಷ್ಟ್ ಮಾಡಿ, ಏನಾದ್ರು ಇದ್ರೆ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಕೊಡಿ. ಓಕೆ ಸರ್, ಆಯ್ತು.